ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡದೆ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜಕರ್ಯ 10ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅವರು ಯೆಹೋವನಲ್ಲಿ ಬಲಗೊಳ್ಳುವರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಾವು ಇವತ್ತು ಯಾರಲ್ಲಿ ಬಲಗೊಳ್ಳಬೇಕು? ಯೆಹೋವನಲ್ಲಿ ಬಲಗೊಳ್ಳಬೇಕು. ನಮ್ಮನ್ನು ನಿರ್ಮಿಸಿದಂತಹ ನಮ್ಮ ದೇವರಲ್ಲಿ ನಾವು ಮಾಡಬೇಕು, ಬಲವನ್ನು ತಂದುಕೊಳ್ಳಬೇಕು. ನಾವು ಬಿದ್ದು ಹೋಗಿರುವಂತಹ ಸಮಯದಲ್ಲಿ ನಾವು ಕರ್ತನಲ್ಲಿ ಬಲವನ್ನು ತಂದುಕೊಳ್ಳಬೇಕು. ನಾವು ಕಣ್ಣೀರನ್ನು ಇಡ್ತಾ ಇರುವಂತಹ ಪರಿಸ್ಥಿತಿಗಳಲ್ಲಿ ಯಾರನ್ನ ನೋಡಿ ಬಲ ತಂದುಕೊಳ್ಳಬೇಕು? ಕರ್ತನನ್ನು ನೋಡಿ ನಾವು ಬಲ ತಂದುಕೊಳ್ಳಬೇಕು. ಇವತ್ತು ಎಷ್ಟೋ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಹೋರಾಡ್ತಾ ಇರುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ನಾವೇನು ಮಾಡಬಾರ್ದು? ಬಿದ್ದು ಹೋಗಬಾರದು, ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು, ನಿರೀಕ್ಷೆಯಲ್ಲಿ ಬಿದ್ದು ಹೋಗಬಾರದು, ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಬಾರದು. ನಾವು ಕರ್ತನಲ್ಲಿ ಬಲವನ್ನು ತಂದುಕೊಳ್ಳಬೇಕು. ಕರ್ತನೆ, ಈ ರೀತಿಯಾದ ಒಂದು ಹೋರಾಟ ನನ್ನ ಜೀವಿತದಲ್ಲಿ ಹೋರಾಡ್ತಾ ಇದೆ ಸ್ವಾಮಿ. ಈ ಕಣ್ಣೀರಿನ ನಿಮಿತ್ತ ನಾನು ಬಿದ್ದು ಹೋಗಿದ್ದೇನೆ ದೇವರೇ. ನಂಬಿಕೆಯಲ್ಲಿ ನಾನು ಕುಗ್ಗಿ ಹೋಗ್ತಾ ಇದ್ದೇನೆ, ನಿರೀಕ್ಷೆಯಲ್ಲಿ ನಾನು ಕುಂದಿ ಹೋಗ್ತಾ ಇದ್ದೇನೆ. ಕರ್ತನೆ, ನೀನು ನನಗೆ ಸಹಾಯ ಮಾಡು. ನಿನ್ನ ಹೊಸ ಬಲದಿಂದ ನಾನು ತುಂಬಿಸು ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಏನು ಮಾಡ್ತಾರೆ? ಸಹಾಯವನ್ನು ಮಾಡ್ತಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ಹೊಸ ಬಲದಿಂದ ನಮ್ಮನ್ನು ತುಂಬಿಸಿ ನಡೆಸುವವರ ಆತನಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಎಲ್ಲ ಬಲಹೀನತೆಗಳನ್ನು ಕರ್ತನು ಮಾರ್ಪಡಿಸ್ತಾರೆ. ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಕಳೆದುಕೊಂಡಂತಹ ಎಲ್ಲ ಪರಿಸ್ಥಿತಿಗಳನ್ನು ಕರ್ತನು ತಿರುಗಿ ಕೂಡಿಸಿಕೊಡುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಏನು ಮಾಡಬೇಕು? ಬಲಪಡಿಸಿಕೊಳ್ಳಬೇಕು. ಪರಿಸ್ಥಿತಿಯ ನಿಮಿತ್ತವಾಗಿ ನಾವು ಬಿದ್ದು ಹೋಗಬಾರದು, ಕಣ್ಣೀರಿನ ನಿಮಿತ್ತವಾಗಿ ನಾವು ಬಿದ್ದು ಹೋಗಬಾರದು, ಸಾಲದ ನಿಮಿತ್ತವಾಗಿ ನಾವು ಬಿದ್ದು ಹೋಗಬಾರದು. ಕರ್ತನಲ್ಲಿ ನಾವು ಬಲವನ್ನು ತಂದುಕೊಳ್ಳಬೇಕು. ಕರ್ತನು ನಮಗೆ ಇರುವಂತಹ ಎಲ್ಲ ವಿಧವಾದ ಒಂದು ಬಲಹೀನತೆಗಳನ್ನು ಮಾರ್ಪಡಿಸಿ ಹೊಸ ಬಲದಿಂದ ಅನುದಿನವೂ ನಮ್ಮನ್ನು ನಡೆಸುವಾತನು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಕರ್ತನೆ, ನಿಮಗೆ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಮತ್ತು ನಿನ್ನ ಜನರ ಜೀವಿತದಲ್ಲಿ ದೇವರೇ ಇರುವಂತಹ ಎಲ್ಲ ಬಲಹೀನತೆಗಳನ್ನು ನೀನು ಮಾರ್ಪಡಿಸು ಕರ್ತನೆ. ನಿನ್ನಲ್ಲಿ ನಿನ್ನ ಜನರು ಬಲವನ್ನು ಹೊಂದಿಕೊಳ್ಳುವಂತೆ ನೀನು ಸಹಾಯವನ್ನು ಮಾಡು. ಅದಕ್ಕಾಗಿ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವನೇ, ಆಮೆನ್.